ಮುದುಕಿ ಅದೆಲ್ಲ ಹಾಳಾಗೋದ್ಲು. ಎಷ್ಟು ಫೋನ್ ಮಾಡಿದ್ರು ನಾಟ್ ರೀಚಬಲ್ ಅಂತ ಬರ್ತಿದೆ. ಕಂಪ್ಲೇಂಟ್ ಕೊಟ್ಲೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು? ಹೇಳು ಮಗಳೇ, ಏನಾಯಿತು? ನಾನು ಹೇಳಿದ ಹಾಗೆ ಸೂರ್ಯನ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ಯಾ? ಗೊತ್ತಿಲ್ಲ ಡ್ಯಾಡ್. ಆ ಮುದುಕಿ ಫೋನ್ ನಾಟ್ ರೀಚಬಲ್ ಅಂತ ಬರ್ತಿದೆ. ಅವಳು ಕಂಪ್ಲೇಂಟ್ ಕೊಟ್ಲೋ ಇಲ್ವೋ ಅಂತ ನನ್ಗೆ ಹೇಗೆ ಗೊತ್ತಾಗಬೇಕು? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನಿನಗೆ ಹೇಳ್ದೆ ಕೇಳಿದೆ ಆ ಮುದುಕಿ ಎಲ್ಲಿ ಹೋಗೋಕೆ ಸಾಧ್ಯ? ಅವಳನ್ನು ಹದ್ದು ಬಸ್ತಲ್ಲಿ ಇಟ್ಕೊಳಕ್ಕೆ ಆಗಲ್ವಾ ನಿನಗೆ? ಅದು ಹಾಗಲ್ಲ ಡ್ಯಾಡ್. ಮಾತು ಸಾಕು. ನಿನ್ನ ಕಾರಣಗಳು ನನ್ನ ಕೆಲಸಗಳನ್ನ ಕೆಡಿಸತ್ತೆ, ನನ್ನ ಪ್ಲ್ಯಾನ್ಗಳನ್ನು ಫ್ಲಾಪ್ ಮಾಡಿಸತ್ತೆ. ಇಷ್ಟು ದಿವಸ ನಾವೆಲ್ಲ ಕಷ್ಟಪಟ್ಟು ಮಾಡಿದ ಕೆಲಸ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗತ್ತೆ. ನೋಡು, ವಾರ್ನ್ ಮಾಡ್ತಾ ಇದ್ದೀನಿ, ಸಂಜೆ ಒಳಗೆ ಆ ಮುದುಕಿ ಎಲ್ಲೇ ಇದ್ರೂ ಪತ್ತೆ ಹೆಚ್ಚಿ ಕಂಪ್ಲೇಂಟ್ ಕೊಡಿಸ್ಬೇಕು ಅಷ್ಟೇ. ಕೆಲಸದಲ್ಲಿ ಜವಾಬ್ದಾರಿ ಇಲ್ಲ ಅಂದ್ರೆ ಹೀಗೆ ಆಗೋದು. ಇವ್ರುಗಳನ್ನ ಕಟ್ಕೊಂಡು ನಾನು ಯುದ್ಧಕ್ಕೆ ಹೊರಟಿದ್ದೀನಲ್ಲ, ನನ್ನ ಕರ್ಮ. ಯಾಕೆ ಕೂಗಾಡ್ತಿದ್ದೀರಾ? ಏನಾಯ್ತು? ಏನು ಮಾಡ್ಲಿ ಅರ್ಪಿತಾ? ಇವಳಿಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಹುಷಾರಾಗಿರು ಅಂತ. ನನ್ನ ಮಾತು ಕೇಳದಿರೋದಕ್ಕೆ ಏನಾಗಿದೆ ನೋಡು. ಸೂರ್ಯನ ಮನೆಯಲ್ಲಿ ಇದ್ಲಲ್ಲ ಮುದುಕಿ, ಈಗ ತಲೆ ತಪ್ಪಿಕೊಂಡಿದ್ದಾಳೆ. ನಾನು ನಿಮ್ಗೆ ಅವತ್ತೇ ಹೇಳಿದೆ, ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ. ನನಗೆ ಒಂದ್ಸಲ ಅನುಮಾನ ಬಂದರೆ ಮುಗೀತು. ಅದು ಮುಂದೆ ಆಗೋ ಅನಾಹುತದ ಮುನ್ಸೂಚನೆ. ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಬಂದೆ ಎಚ್ಚರಿಕೆಯಿಂದ ಇರಿ ಅಂತ. ನೀವು ನನ್ನ ಮಾತೇ ಕಿವಿಗೆ ಹಾಕೊಳ್ಳಿಲ್ಲ. ಸುಮ್ಮನಿರ್ತೀಯಾ? ಹಾಗೆ ಹೋಗಿರೋದನ್ನೇ 10 ಸಲ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನನ್ನ ಪ್ಲಾನ್ ಸಕ್ಸಸ್ ಆಗೋದ್ರಲ್ಲಿತ್ತು. ಅಷ್ಟರಲ್ಲಿ ನಾವು ಆ ಸೂರ್ಯನ ಫ್ಯಾಮಿಲಿ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಹೊರಟಾಗಲ್ಲ ಒಂದಲ್ಲ ಒಂದು ಅನಾಹುತ ಆಗ್ತಿದೆ. ಅದನ್ನೆಲ್ಲ ಮರ್ತ್ಬಿಟ್ರಾ ನೀವು? ನೀನು ಇಲ್ದೇ ಇರೋದನ್ನ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋವಾಗ ಮಾಡಬೇಡ. ಸರ್ ಏನು ಸರ್ ಬರಕ್ಕೆ ಹೇಳಿದ್ರಿ? ಹೇಳ್ತೀನಿ. ಏಯ್, ನೀವು ಹೊರಗೋಗ್ರ.